ನೀವೇನಾದರೂ ಚಾಟ್ ಜಿ ಪಿ ಟಿಯನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ನಿಮ್ಗೆ ಚಾಟ್ ಜಿ ಪಿ ಟಿಗೆ ಪ್ರಾಂಪ್ಟ್ ಯಾವ ಥರ ಕೊಡಬೇಕಾ, ಫೈಲ್ಸ್ಗಳನ್ನು ಯಾವ ಥರ ಅಪ್ಲೋಡ್ ಮಾಡಬೇಕಾ, ಡಿಫ್ರೆಂಟ್ ಟಾಸ್ಕ್ಗಳನ್ನು ಯಾವ ಥರ ಯೂಸ್ ಮಾಡಬೇಕು ಅಂತೇಳಿ ಗೊತ್ತೈತಿ. ಆದ್ರೆ ಒಂದು ಸಾರಿ ಥಿಂಕ್ ಮಾಡಿ ನೋಡ್ರಿ, ಚಾಟ್ ಜಿ ಪಿ ಟಿಗೆ ಒಂದು ಸ್ಪೆಸಿಫಿಕ್ ವರ್ಕ್ ಫ್ಲೋನ ಟೀಚ್ ಮಾಡಿ ಅದನ್ನು ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡಿದರೆ ಯಾವ ಥರ ಇರ್ತೈತಿ ಅಂತ ಹೇಳಿ. ಇಲ್ಲೇ ನಿಮ್ಗೆ ಚಾಟ್ ಜಿ ಪಿ ಟಿ ಸ್ಕಿಲ್ಸ್ ಹೆಲ್ಪ್ ಆಗ್ತಾವ. ಈ ವಿಡಿಯೋ ಒಳಗಡೆ ನಾನು ನಿಮ್ಗೆ ಚಾಟ್ ಜಿ ಪಿ ಟಿ ಸ್ಕಿಲ್ಸನ್ನು ಯಾವ ಥರ ಆಕ್ಸೆಸ್ ಮಾಡೋದ, ಅವುಗಳನ್ನು ಯಾವ ಥರ ಕ್ರಿಯೇಟ್ ಮಾಡೋದ, ಮ್ಯಾನೇಜ್ ಮಾಡೋದ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಡೇ ಟು ಡೇ ಲೈಫ್ ಒಳಗೆ ಅವುಗಳನ್ನು ಯೂಸ್ ಮಾಡಿಕೊಂಡ ಮೋಸ್ಟ್ ಆಫ್ ದಿ ವರ್ಕನ್ನು ಯಾವ ಥರ ಆಟೋಮೇಟ್ ಮಾಡೋದು ಅಂತೇಳಿ ಸಿಂಪಲ್ ಕನ್ನಡದೊಳಗಡೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಬಟ್ ಇದೆಲ್ಲನೂ ನಾವು ಇನ್ಡೆಪ್ತ್ ಆಗಿ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ಇವತ್ತು ರಾಜ್ವೀರ್ ಎ ಐ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ ಎ ಐ ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ. ಫಸ್ಟ್ ಥಿಂಗ್ ಫಸ್ಟ್, ನೀವು ಚಾಟ್ ಜಿ ಪಿ ಟಿ ಸ್ಕಿಲ್ಸನ್ನು ಯೂಸ್ ಮಾಡಬೇಕು ಅಂತಂದ್ರೆ ಚಾಟ್ ಜಿ ಪಿ ಟಿ ಡೆಸ್ಕ್ಟಾಪ್ ಅಪ್ಲಿಕೇಶನನ್ನು ಯೂಸ್ ಮಾಡಬೇಕು. ಇಲ್ಲಿ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಕಿಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿಂದ ನೀವು ಸ್ಕಿಲ್ಸ್ ಪೇಜ್ಗೆ ಲ್ಯಾಂಡ್ ಆಗ್ತಾರೆ. ಒಂದ್ಸರಿ ನೀವು ಸ್ಕಿಲ್ಸ್ ಪೇಜ್ ಒಳಗಡೆ ಬಂದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸ್ತೈತಿ. ಇಲ್ಲಿ ನಿಮಗೆ ನೋಡಲಿಕ್ಕೆ ಬಹಳ ಕಡಿಮೆ ಸ್ಕಿಲ್ಸ್ ಕಾಣಿಸ್ತಾ ಇದಾವೆ, ಬಟ್ ಇಲ್ಲಿ ತುಂಬ ಸ್ಕಿಲ್ಸ್ ಆಲ್ರೆಡಿ ಇನ್ಬಿಲ್ಟ್ ಇದಾವೆ. ಅವುಗಳನ್ನು ಏನು ಮಾಡಬೇಕು ಅಂತಂದ್ರೆ ಸರ್ಚ್ ಮಾಡಬೇಕು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ. ಫಾರ್ ಎಕ್ಸಾಂಪಲ್ ನನಗಿಲ್ಲಿ ನೋಷನ್ ಸ್ಕಿಲ್ ಬೇಕು ಅಂತಂದರೆ ನೋಷನ್ ಅಂತ ಟೈಪ್ ಮಾಡಿರಿ. ಇಲ್ಲಿ ನಿಮ್ಗೆ ನೋಷನ್ ಸ್ಕಿಲ್ಸ್ ಅವೈಲೇಬಲ್ ಆಗ್ತಾವೆ. ನಿಮಗೇನಾದರೂ ಫಿಗ್ಮಾ ಬೇಕು ಅಂತಂದರೆ ಫಿಗ್ಮಾ ಅಂತ ಸರ್ಚ್ ಮಾಡಿರಿ. ಇಲ್ಲಿ ನಿಮ್ಗೆ ಫಿಗ್ಮಾ ರಿಲೇಟೆಡ್ ಸ್ಕಿಲ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಆಗ್ತಾವೆ. ಸೊ ಇದೇ ಥರ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಇಲ್ಲಿ ಸರ್ಚ್ ಮಾಡಿರಿ. ಇದೆಲ್ಲ ಏನು ಅಂತಂದರೆ ಇದು ಆಲ್ರೆಡಿ ಇನ್ಬಿಲ್ಟ್ ಒಳಗಡೆ ಇರುವಂಥ ಸ್ಕಿಲ್ಸ್ ಇದಾವೆ. ಬಟ್ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಮಗೆ ಬೇಕಾದಂಗೆ ಕಸ್ಟಮೈಸ್ಡ್ ಸ್ಕಿಲ್ಸನ್ನು ಯಾವ ಥರ ಕ್ರಿಯೇಟ್ ಮಾಡೋದ, ನೀವೇನು ಮಾಡಬೇಕು ಅಂತಂದರೆ ಈ ಸ್ಕಿಲ್ಸ್ ಪೇಜ್ ಒಳಗಡೆ ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ಆ್ಯಡ್ ಅಂತ ಐತಿ. ಇಲ್ಲಿಂದ ನೀವು ಕ್ರಿಯೇಟ್ ಸ್ಕಿಲ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಗೆ ಒಂದು ಹೊಸ ಚಾರ್ಟ್ ಓಪನ್ ಆಗ್ತೈತಿ. ಆಮೇಲೆ ಇಲ್ಲಿ ನೀವು ನೋಡ್ರಿ ಇವಾಗ ಸ್ಕಿಲ್ ಕ್ರಿಯೇಟರ್ ಸೆಲೆಕ್ಟ್ ಆಗೈತಿ. ಈ ಸ್ಕಿಲ್ ಕ್ರಿಯೇಟರ್ ಏನೈತಲ್ಲ ಇದು ಕೂಡ ಒಂದು ಸ್ಕಿಲ್ ಐತಿ. ಈ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ನೀವು ನಿಮಗೆ ಬೇಕಾಗಿರುವಂಥ ಕಸ್ಟಮೈಸ್ಡ್ ಸ್ಕಿಲ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಥಿಂಕ್ ಮಾಡ್ರಿ, ನೀವು ಒಬ್ಬ ಯೂಟ್ಯೂಬರ್ ಆಗಿದ್ದೀರಿ. ಎವ್ರಿ ಟೈಮ್ ನೀವು ವಿಡಿಯೋನ ಪ್ರೊಡ್ಯೂಸ್ ಮಾಡಿದಾಗ ಅದಕ್ಕೆ ಎಸ್ ಸಿ ಒ ರಿಕ್ವೈರ್ಮೆಂಟ್ ಇರ್ತೈತಿ. ಟೈಟಲ್ ಬೇಕು, ಡಿಸ್ಕ್ರಿಪ್ಷನ್ ಬೇಕು, ಟ್ಯಾಗ್ಸ್ ಬೇಕು, ಹ್ಯಾಶ್ಟ್ಯಾಗ್ಸ್ ಬೇಕು, ಥಂಬ್ನೇಲ್ ಟೆಕ್ಸ್ಟ್ ಬೇಕು, ವೇರಿಯಸ್ ಅದರ್ ಥಿಂಗ್ಸ್ ರಿಕ್ವೈರ್ಮೆಂಟ್ ಇರ್ತೈತಿ. ಅದನ್ನು ನೀವು ಜನರಲ್ ಆಗಿ ಯಾವ ಥರ ಮಾಡ್ತೀರಿ, ನಿಮ್ಮ ಇನ್ಫಾರ್ಮೇಷನನ್ನು ಅಥವಾ ಟೈಟಲನ್ನು ಕೊಡ್ತೀರಿ, ಟಾಪಿಕನ್ನು ಕೊಡ್ತೀರಿ, ನಿಮ್ಮ ಸ್ಕ್ರಿಪ್ಟನ್ನು ಕೊಡ್ತೀರಿ ಚಾಟ್ ಜಿ ಪಿ ಟಿಗೆ ಅಥವಾ ಎಲ್ ಎಲ್ ಎಮ್ಗೆ. ಆಮೇಲೆ ನೀವು ಅದಕ್ಕೆ ಕೇಳ್ತೀರಿ ನನಗೆ ಎಸ್ ಸಿ ಒನ್ನು ಕೊಡು ಕಂಪ್ಲೀಟ್ ಆಗಿ ಅಂತ ಹೇಳಿ. ಇದನ್ನು ನೀವು ಸ್ಕಿಲ್ಸನ್ನು ಕ್ರಿಯೇಟ್ ಮಾಡಿ ಆಟೋಮೇಟ್ ಮಾಡ್ಬೋದು. ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್. ಇವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಸ್ಕಿಲ್ ಕ್ರಿಯೇಟರ್ ಆಲ್ರೆಡಿ ಸೆಲೆಕ್ಟ್ ಐತಿ. ನಾವಿಲ್ಲಿ ನಮ್ಮ ಪ್ರಾಂಪ್ಟನ್ನು ಬರೀಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ನಾರ್ಮಲಿ ಪ್ರಾಂಪ್ಟನ್ನು ನಾರ್ಮಲ್ ಆಗಿ ಬರೆದ್ರೂ ಕೂಡ ಇದು ನಿಮ್ಗೆ ಸ್ಕಿಲ್ಲನ್ನು ಕ್ರಿಯೇಟ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್, ಕ್ರಿಯೇಟ್ ಮೀ ಅ ಎಸ್ ಸಿ ಒ ಸ್ಕಿಲ್ ಫಾರ್ ಯೂಟ್ಯೂಬ್ ಅಂತ ಕೊಟ್ಟೆ ಅಂತಂದ್ರೂ ಕೂಡ ಇದು ನನಗೆ ಸ್ಕಿಲ್ಲನ್ನು ಕ್ರಿಯೇಟ್ ಮಾಡಿ ಕೊಡ್ತೈತಿ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ನಾವಿಲ್ಲಿ ಈ ಥರ ಕೊಟ್ವಿ ಅಂತಂದರೆ ಇದು ತನ್ನದೇ ಒಂದು ಥಿಂಕಿಂಗ್ ಒಳಗಡೆ ಇದಕ್ಕೆ ಕ್ರಿಯೇಟ್ ಮಾಡ್ತೈತಿ. ಇದಕ್ಕೆ ಜಾಸ್ತಿ ಕಾಂಟೆಕ್ಸ್ಟ್ ಇಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಪ್ರಾಪರಾಗಿ ಇದಕ್ಕೊಂದು ಪ್ರಾಂಪ್ಟನ್ನು ಕೊಡಬೇಕು, ಕಾಂಟೆಕ್ಸ್ಟನ್ನು ಕೊಡಬೇಕು. ನಾ ಇಲ್ಲಿ ಒಂದು ಪ್ರಾಂಪ್ಟನ್ನು ಬರೆದಿದ್ದೇನೆ. ಇಲ್ಲಿ ನೋಡ್ರಿ, ಯೂಟ್ಯೂಬ್ ಎಸ್ ಸಿ ಒ ಸ್ಕಿಲ್. ಒಂದ್ಸಾರಿ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾನು ಇದ್ರೊಳಗಡೆ ಏನೆಲ್ಲ ಕೊಟ್ಟಿದ್ದೇನೆ, ಇನ್ಪುಟ್ಸ್ ಒಳಗಡೆ ನಾ ಏನೆಲ್ಲ ನಿನಗೆ ಕೊಡ್ತೇನೆ, ಟ್ರಾನ್ಸ್ಕ್ರಿಪ್ಟ್ಸನ್ನು ಕೊಡ್ತೇನೆ ಅಥವಾ ಸ್ಕ್ರಿಪ್ಟನ್ನು ಕೊಡ್ತೇನೆ, ಪ್ರೈಮರಿ ಕೀವರ್ಡ್, ಸೆಕೆಂಡ್ರಿ ಕೀವರ್ಡ್, ಸಪೋರ್ಟಿಂಗ್ ಕೀವರ್ಡ್ಸ್, ಆಪ್ಷನಲ್ ವಿಡಿಯೋ ಕಾಂಟೆಕ್ಸ್ಟ್ ಇದೆಲ್ಲ ಕೊಡ್ತೇನೆ. ನನಗೆ ನೀ ಏನು ಮಾಡಬೇಕು ಅಂತಂದರೆ ಕಂಪ್ಲೀಟ್ ಎಸ್ ಸಿ ಒನ್ನು ಕೊಡಬೇಕಾ. ಈ ಎಲ್ಲ ಇನ್ಫಾರ್ಮೇಷನನ್ನು ಅನಲೈಸ್ ಮಾಡಿ ನನಗೆ ಟೈಟಲನ್ನು ಜನ್ರೇಟ್ ಮಾಡಬೇಕಾ, ಡಿಸ್ಕ್ರಿಪ್ಷನನ್ನು ಜನ್ರೇಟ್ ಮಾಡಬೇಕಾ, ಟ್ಯಾಗ್ಸ್ಗಳನ್ನು ಜನ್ರೇಟ್ ಮಾಡಬೇಕಾ, ಚಾಪ್ಟರ್ಸ್, ದೆನ್ ಫೈನಲ್ ಔಟ್ಪುಟ್ ಯಾವ ಥರ ಇರಬೇಕು ಅಂತ ಅದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಒಂದು ಚೆಕ್ ಲಿಸ್ಟನ್ನು ಕೂಡ ಕೊಟ್ಟಿದ್ದೇನೆ. ಆ ಚೆಕ್ ಲಿಸ್ಟ್ ಎಂಟೈರ್ಲಿ ನೀವು ಚೆಕ್ ಮಾಡಬೇಕು ಬಿಫೋರ್ ನನಗೆ ಔಟ್ಪುಟನ್ನು ಕೊಡೋದಕ್ಕಿಂತ ಮುಂಚೆ. ಲಾಸ್ಟ್ಗೆ ಒಂದು ಇಂಪಾರ್ಟೆಂಟ್ ರೂಲನ್ನು ಕೊಟ್ಟಿದ್ದಾನೆ. ಸೊ ಇವಾಗ ನಾವೇನು ಮಾಡಬೇಕು ಅಂತ ನಾನೇನು ಮಾಡ್ತೇನೆ ಅಂತಂದರೆ ಜಸ್ಟ್ ಇಲ್ಲಿ ಎಂಟರ್ ಕೊಟ್ಟೆ ಅಂತಂದರೆ ಇದು ನನಗೆ ಆ ಸ್ಕಿಲ್ಲನ್ನು ಕ್ರಿಯೇಟ್ ಮಾಡಿ ಕೊಡ್ತೈತಿ. ಇಟ್ ಈಸ್ ವೆರಿ ಸಿಂಪಲ್. ಸೊ ಲೆಟ್ಸ್ ಸೇ ನಾ ಇವಾಗ ಇಲ್ಲಿ ಎಂಟರ್ ಕೊಡ್ತೇನೆ. ಕೊಟ್ಟ ತಕ್ಷಣ ಇದೇನು ಮಾಡ್ತೈತಿ, ಇವಾಗ ಸ್ಕಿಲ್ಲನ್ನು ಕ್ರಿಯೇಟ್ ಮಾಡಲಿಕ್ಕೆ ಶುರು ಮಾಡ್ತೈತಿ. ಆಲ್ ರೈಟ್, ನೀವು ಇದನ್ನು ನೋಡ್ತಿರ್ಬೋದ. ಇವಾಗ ನಮ್ಮ ಸ್ಕಿಲ್ ಕ್ರಿಯೇಟ್ ಆಗೈತಿ. ಕ್ರಿಯೇಟೆಡ್ ಅ ರೀಯೂಸಬಲ್ ಯೂಟ್ಯೂಬ್ ಎಸ್ ಸಿ ಒ ಸ್ಕಿಲ್ ಇನ್ ಯುವರ್
ಕೋಡೆಕ್ಸ್ ಸ್ಕಿಲ್ ಲೈಬ್ರರಿ. ಸೊ ಇವಾಗ ನಮ್ಮ ಸ್ಕಿಲ್ ರೆಡಿ ಆಗೈತಲ್ಲ, ಇದನ್ನು ಯಾವ ಥರ ಯೂಸ್ ಮಾಡೋದಾ? ಇಟ್ ಈಸ್ ವೆರಿ ಸಿಂಪಲ್. ಹೊಸ ಚಾಟನ್ನು ಓಪನ್ ಮಾಡಿರಿ. ಹೊಸ ಚಾಟನ್ನು ಓಪನ್ ಮಾಡಿದ ತಕ್ಷಣ ಆ್ಯಟ್ ಅಂತ ಬರೆದ ನಿಮ್ಮ ಸ್ಕಿಲ್ ನೇಮ್ ಏನೈತಲ್ಲ ಅದನ್ನು ಟೈಪ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಅಂತ ನಾನು ಟೈಪ್ ಮಾಡ್ತಾ ಇದ್ದಾನೆ. ಯೂಟ್ಯೂಬ್ ಸ್ಕಿಲ್ SEO ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ನೀವು ಇಲ್ಲಿ ಏನು ಇನ್ಫಾರ್ಮೇಷನ್ ಕೊಡಬೇಡ್ರಿ. ಫಾರ್ ಎಕ್ಸಾಂಪಲ್ ಜಸ್ಟ್ ಸ್ಕಿಲ್ಲನ್ನು ಸೆಲೆಕ್ಟ್ ಮಾಡಿರಿ. ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ರಿ. ಎಂಟರ್ ಕೊಟ್ಟ ತಕ್ಷಣ ನೋಡ್ರಿ ಇದು ಏನು ನನಗೆ ರೆಸ್ಪಾಂಡ್ ಮಾಡ್ತೈತಿ ಅಂತೇಳಿ ಇದು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಸಿ, ಐ ಆಮ್ ಲೋಡಿಂಗ್ ದ ಯೂಟ್ಯೂಬ್ SEO ವರ್ಕ್ ಫ್ಲೋ. ಸಿ, ಇವಾಗ ಇದು ನನಗೇನು ಕೇಳಲಿಕ್ಕತ್ತೈತಿ, ಈ ವಿಡಿಯೋ ಟ್ರಾನ್ಸ್ಕ್ರಿಪ್ಟನ್ನು ಕೊಡ್ರಿ, ಪ್ರೈಮರಿ ಕೀವರ್ಡನ್ನು ಕೊಡ್ರಿ, ಸೆಕೆಂಡ್ರಿ ಕೀವರ್ಡನ್ನು ಕೊಡ್ರಿ, ಸಪೋರ್ಟಿಂಗ್ ಕೀವರ್ಡನ್ನು ಕೊಡ್ರಿ ಅಂತ ಕೇಳಲಿಕ್ಕತ್ತೈತಿ. ಸೊ ಈ ಇನ್ಫಾರ್ಮೇಷನನ್ನು ನಾವು ಸಪ್ಲೈ ಮಾಡಬೇಕಾ, ದೆನ್ ಇದು ನಮ್ಗೆ ಔಟ್ಪುಟನ್ನು ಜನ್ರೇಟ್ ಮಾಡಿಕೊಡ್ತೈತಿ ಬೇಸ್ಡ್ ಆನ್ ದ ಸ್ಕಿಲ್ ಸೆಟ್ ಅಥವಾ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡ. ಸೊ ನಾ ಇವಾಗ ಇದಕ್ಕೆ ಇನ್ಫಾರ್ಮೇಷನನ್ನು ಪಾಸ್ ಮಾಡ್ತಾ ಇದ್ದಾನೆ. ಇಲ್ಲಿ ಫೈಲ್ಸನ್ನು ಓಪನ್ ಮಾಡ್ತಾನೆ. ಇಲ್ಲಿಂದ ಕ್ಯಾಪ್ಷನ್ಸ್ ಅಥವಾ SRT ಫೈಲನ್ನು ಆ್ಯಡ್ ಮಾಡ್ತಾ ಇದ್ದಾನೆ. ಮತ್ತು ಅದಕ್ಕೆ ಕೇಳ್ದಂಗೆ ನನಗೆ ಪ್ರೈಮರಿ ಕೀವರ್ಡ್ಸ್, ಸೆಕೆಂಡ್ರಿ ಕೀವರ್ಡ್ಸ್, ಆಮೇಲೆ ಸಪೋರ್ಟಿಂಗ್ ಕೀವರ್ಡ್ಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದಾನೆ. ಇವಾಗ ಎಂಟರ್ ಕೊಡ್ತಾನೆ. ಕೊಟ್ಟ ತಕ್ಷಣ ಇದು ನಮಗೆ ಆ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡೆ SEO ಪ್ಯಾಕೇಜನ್ನು ರೆಡಿ ಮಾಡಿಕೊಡ್ತೈತಿ. ಆಲ್ ರೈಟ್, ಇದು ನಮಗೆ ಇವಾಗ ಔಟ್ಪುಟನ್ನು ಕೊಟ್ಟೈತಿ. ಇಲ್ಲಿ ನೋಡ್ರಿ, ರೆಕಮೆಂಡೆಡ್ ಟೈಟಲ್ ಒಳಗಡೆ ಟೈಟಲನ್ನು ಕೊಟ್ಟೈತಿ. ಇಟ್ ಈಸ್ ವೆರಿ ಕ್ಯಾಚಿ ಆ್ಯಂಡ್ ಹೈ CTR ಟೈಟಲ್. ಆಮೇಲೆ ಆಲ್ಟರ್ನೇಟಿವ್ ಟೈಟಲ್ಸ್ಗಳನ್ನು ಕೂಡ ಕೊಟ್ಟೈತಿ. ಡಿಸ್ಕ್ರಿಪ್ಷನನ್ನು ಕೊಟ್ಟೈತಿ. ಟ್ಯಾಗ್ಸ್, ಹ್ಯಾಶ್ಟ್ಯಾಗ್ಸ್, ಚಾಪ್ಟರ್ಸ್, ಆಮೇಲೆ ಚೆಕ್ ಲಿಸ್ಟನ್ನು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಶೋ ಮಾಡೈತಿ. ಜಸ್ಟ್ ಇಮ್ಯಾಜಿನ್, ನಾವು ಇದೇ ಸೇಮ್ ಕೆಲಸನ ರಿಪೀಟೆಡ್ಲಿ ಮಾಡಬೇಕಾದ್ರೆ, ಎವ್ರಿ ಟೈಮ್ ವಿಡಿಯೋಸನ್ನು ಮಾಡಬೇಕಾದ್ರೆ ನಾವು ಎವ್ರಿ ಟೈಮ್ ಪ್ರಾಂಪ್ಟನ್ನು ಕೊಡಬೇಕಾ, ಇನ್ಫಾರ್ಮೇಷನನ್ನು ಸಪ್ಲೈ ಮಾಡಬೇಕಾ. ಆಮೇಲೆ ಸಮ್ ಟೈಮ್ ನಾವು ಸರಿಯಾಗಿ ಪ್ರಾಂಪ್ಟ್ ಕೊಡ್ತೀವಿ, ಸಮ್ ಟೈಮ್ ನಾವು ಸರಿಯಾಗಿ ಪ್ರಾಂಪ್ಟ್ ಕೊಡೋಂಗಿಲ್ಲ. ಸೊ ಇದರಿಂದ ನಾವು ChatGPTಗೆ ಸರಿಯಾಗಿ ಟ್ರೈನ್ ಕೂಡ ಮಾಡೋದಿಲ್ಲ. ಅದರಿಂದ ನಮ್ಮ ಕನ್ಸಿಸ್ಟೆನ್ಸಿ ಕೂಡ ಹಾಳಾಗ್ತೈತಿ, ತುಂಬ ಟೈಮ್ ವೇಸ್ಟ್ ಆಗ್ತೈತಿ. ಬಟ್ ಅದೇ ನೀವೇನಾದರೂ ಸ್ಕಿಲ್ಸನ್ನು ಯೂಸ್ ಮಾಡಿದ್ರಿ ಅಂತಂದರೆ ಇದನ್ನು ಆಟೋಮೇಟ್ ಮಾಡಿ ವಿತಿನ್ ಫ್ಯೂ ಸೆಕೆಂಡ್ಸ್ ಒಳಗಡೆ ಈ ಥರ SEOನ ನೀವು ಜನ್ರೇಟ್ ಮಾಡ್ಬೋದಾ. ಐ ಹೋಪ್ ನಿಮ್ಗೆ ಐಡಿಯಾ ಗೊತ್ತಾಯಿತು ಅಂತ ಅನ್ಕೊಳ್ತೇನೆ. ಈ ವಿಡಿಯೋ ಒಳಗಡೆ ನಾ ಯೂಸ್ ಮಾಡಿರೋ ಪ್ರಾಂಪ್ಟನ್ನು ನನ್ನ ವಾಟ್ಸಪ್ ಕಮ್ಯುನಿಟಿ ಒಳಗಡೆ ಕೊಟ್ಟಿದ್ದನ್ನು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಡ್ರಿ ಮತ್ತು ನಿಮಗೂ ಬೇಕಾದರೆ ಯೂಸ್ ಮಾಡಿಕೊಡ್ರಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದ್ದಾವೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತೇನೆ, ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಡೈರೆಕ್ಟ್ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದಾ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಟ್ಯುಟೋರಿಯಲ್ ಮತ್ತು ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.